ನಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಶಿವಮೊಗ್ಗ ಶಾಖೆಯ ಹಮ್ಮಿಕೊಂಡಿದ್ದೀವಿ. ಈ ಒಂದು ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಈ ಪತ್ರಿಕಾ ಮಾಜಿ ನ್ಯಾಷನಲ್ ಪ್ರೆಸಿಡೆಂಟ್ ಮತ್ತು ನಮ್ಮ ಶಾಖೆಯ ಸಕ್ರಿಯ ಕಾರ್ಯಕರ್ತ ಅವರು ಇವತ್ತು ಪತ್ರಿಕಾ ಅಧ್ಯಕ್ಷರಾದ ಡಾಕ್ಟರ್ ಸಾತ್ವಿಕ್ ಅವರು ಸಹ ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ. ಉಪಾಧ್ಯಕ್ಷರಾದ ಶ್ರೀಮತಿ ಭಾರತ್ ಜೊತೆ ಇದ್ದಾರೆ. ನಮ್ಮ ಶಾಖೆಯ ಸದಸ್ಯರಾದ ಶ್ರೀ ಧನ್ರಾಜ್. ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ. ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಹರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ಇದು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನೋದು ನಮ್ಮ ರಾಷ್ಟ್ರದಲ್ಲಿ 1949ರಲ್ಲಿ ಬಾಂಬೆಯಲ್ಲಿ 11 ಜನ ಮಹಿಳೆಯರಿಂದ ಆರಂಭವಾಗಿ ಈಗ ಭಾರತಾದ್ಯಂತ 18 ರಾಜ್ಯಗಳ 40 ಶಾಖೆಗಳ ಮೂಲಕ ಕಾರ್ಯನಿರ್ವಹಿಸ್ತಾ ಬಂದಿದ್ದೇವೆ. ಈ ನಮ್ಮ ವ್ಯಾಪ್ತಿಯಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗುತ್ತೆ. ಹಾಗೂ ಲೈಂಗಿಕ ಶಿಕ್ಷಣ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರ ಬಗ್ಗೆ ರಕ್ಷಣೆ ಮತ್ತು ಅವರಿಗೆ ಆಗಬೇಕಾದಂತಹ ವೈದ್ಯಕೀಯ ನೆರವುಗಳನ್ನು ಸಹ ಕೊಡ್ತಾ ಬರ್ತಾಯಿದ್ದೀವಿ. ಅದೇ ರೀತಿ ಅನೇಕ ರೀತಿಯ ಆಯಾ ಸಮಯಕ್ಕೆ ಬರುವಂತಹ ಒಂದು ರೋಗ ರುಜಿನಗಳು, ಅಂದರೆ ಪರ್ಟಿಕ್ಯುಲರಾಗಿ ಹೇಳೋದಾದರೆ ಏಡ್ಸ್ ಬಗ್ಗೆ ತುಂಬ ಅವೇರ್ನೆಸ್ಸು ಕೊಟ್ಬಿಟ್ಟು ಹಳ್ಳಿಗಳಲ್ಲಿ ಪ್ರಚಾರಗಳನ್ನು ಮಾಡುವ ಮೂಲಕ ಅವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಿದ್ವಿ. ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಗಾಗಿನ ಕಾರ್ಯಕ್ರಮಗಳು, ಅಂದರೆ ಪೋಲಿಯೋ ಪ್ಲಸ್ ಇರ್ಬೋದು, ಇಮ್ಯುನೈಜೇಷನ್ಸ್ ಇರ್ಬೋದು, ವ್ಯಾಕ್ಸಿನೇಷನ್ಸ್ ಇರ್ಬೋದು, ಈ ರೀತಿಯ ಕಾರ್ಯಕ್ರಮಗಳಿಗೆ ನಾವು ಒಳಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ. ಈಗ ಶಿವಮೊಗ್ಗ ಶಾಖೆ ತನ್ನ ಅತ್ಯುತ್ತಮವಾದ ಸೇವಾ ಕಾರ್ಯಗಳಿಂದ 27ನೇ ತಾರೀಕು ಶನಿವಾರ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ತನ್ನ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಅದಕ್ಕೆ ನಮ್ಮ ಹಿರಿಯರು, ಅಂದರೆ ನಮ್ಮ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಸೋಸಿಯೇಷನ್ಗೆ ಯಾರ್ಯಾರು ನೆರವು ನೀಡಿದ್ದಾರೆ, ಸಹಕಾರ ನೀಡಿದ್ದಾರೆ, ಹಾಗೆ ಆಡಳಿತ ಮಂಡಳಿಯಲ್ಲಿದ್ದಾರೆ, ಅವರೆಲ್ಲರನ್ನೂ ಒಳಗೊಂಡಂತೆ ಕಾರ್ಯಕ್ರಮ ಯೋಜನೆ ಮಾಡ್ತಾಯಿದ್ವಿ. ಅಂದು ಒಂದು 500 ಜನ ನಮ್ಮ ವಿದ್ಯಾರ್ಥಿಗಳು, ಆಶಾ ವರ್ಕರ್ಸು, ಅಂಗನವಾಡಿ ವರ್ಕರ್ಸು ಮತ್ತು ನರ್ಸಿಂಗ್ ಟ್ರೈನಿಂಗ್ ಹುಡುಗರು ಯಾರಿಗೆ ನಮ್ಮ ಮಾಹಿತಿಗಳು ಮತ್ತು ನಮ್ಮ ಒಂದು ಸೌಲಭ್ಯಗಳು ಬೇಕಾಗಿದೆಯೋ ಆ ರೀತಿಯ ಯೋಜನೆಗಳನ್ನು ಮಾಡಿಕೊಂಡು ನಡೆಸ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಮತ್ತು ಕಾರ್ಯಕ್ರಮದ ಬಗ್ಗೆ ವಿವರಗಳನ್ನು ಜನರಿಗೆ ತಿಳಿಸುವ ಮೂಲಕ ನಮ್ಮ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಸೋಸಿಯೇಷನ್ನು ಸರ್ಕಾರದ ಸಂಸ್ಥೆ ಅಲ್ಲ ಮತ್ತು ನಾವು ಏನೇನು ನೆರವುಗಳನ್ನು ಧಾರಾಳವಾಗಿ ಕನಿಷ್ಠ ದರಗಳಲ್ಲಿ ನೀಡ್ತಾ ಇದ್ದೀವಿ ಅಂತೇಳಿ ತಾವು ಜನರ ಮಾಹಿತಿಗೆ ಕೊಡುವ ಮೂಲಕ FPI ಇನ್ನೂ ಮುಂದುವರೆದೊಂದು 75 ವರ್ಷ, ನಮ್ಮ ಕೇಂದ್ರ ಸಮಿತಿ 75ನೇ ವರ್ಷವನ್ನು ಆಚರಿಸ್ತಾ ಇದೆ ಬಾಂಬೆಯಲ್ಲಿ. ಅದರ ಕಾರ್ಯಕ್ರಮ ನಿನ್ನೆ ಸಹ ನಡೀತು. ಅದರ ಉನ್ನತವಾದ ಕಾರ್ಯಕ್ರಮವನ್ನು ಡಿಸೆಂಬರ್ 14, 15, 16ರಲ್ಲಿ ಮಾಡ್ತಾಯಿದ್ವಿ. ನಮ್ಮ ಕೇಂದ್ರ ಕಚೇರಿಯ, ಅಂದರೆ ಭಾರತದ FPI ಬಗ್ಗೆ ಹೇಳೋದಾದರೆ, ಇದು ಆರಂಭವಾದಂಥ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿದಂಥವರು ಅಂದಿನ ಉಪರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ರಾಧಾಕೃಷ್ಣ ಅವರು ಮಾಡಿರ್ತಾರೆ. ಹಾಗೆ ನಮಗೆ 50ನೇ ವರ್ಷ ಆಚರಿಸಿದ ಸಂದರ್ಭದಲ್ಲಿ FPI ಸ್ಮರಣಾರ್ಥವಾಗಿ ಒಂದು ಸ್ಟ್ಯಾಂಪ್ ಸಹ ಬಿಡುಗಡೆಯಾಗಿದೆ. ಹಾಗೆ ನಮ್ಮ ಸಂಸ್ಥೆಯ ಹೊಗಳಿಕೆಯನ್ನು ಮಾಡಿದಂಥ ಅನೇಕರಲ್ಲಿ ಜವಾಹರ್ಲಾಲ್ ನೆಹರು ಸೇರ್ತಾರೆ, ವಾಜಪೇಯಿ ಅವರು ಸೇರ್ತಾರೆ. ಈ ರೀತಿ ಅನೇಕ ಜನರು ನಮ್ಮನ್ನು ಸಲಹೆ ಸಹಕಾರ ನೀಡಿದ್ದಾರೆ. ಮತ್ತು ಭಾರತದಲ್ಲಿ ಪ್ರಪ್ರಥಮವಾಗಿ ಆದಂತಹ ಈ ಕುಟುಂಬ ಯೋಜನೆ ಅಥವಾ ಕುಟುಂಬ ನಿಯಂತ್ರಣವನ್ನು ಏನು ಆರಂಭ ಆಯಿತು, ಆಗ ನಮಗೆ ಯಾವುದೇ ರೀತಿಯ ಸಹಕಾರಗಳು ಎಲ್ಲೂ ಸಿಗದಿದ್ದಂಥ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಮಹಾರಾಜರು ಖಂಡಿತ ನೆನಪಿಗೆ ಬರ್ತಾರೆ. ಅವರು ಮಾಡಿರುವ ಕಾರ್ಯ ಎಲ್ಲ ಕ್ಷೇತ್ರದಲ್ಲೂ ವಿಸ್ತರಣೆ ಆಗಿದೆ. ಇದರಲ್ಲೂ ಸಹ ಅವರು ಪ್ರಥಮ ಹೆಜ್ಜೆಯಾಗಿ ಇಟ್ಟು ಎಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಪ್ರಥಮ ಕುಟುಂಬ ಯೋಜನಾ ಸಂಸ್ಥೆ ಆರಂಭ ಆಯಿತು, ಅದಕ್ಕೆ ನಮ್ಮ ಮಹಾರಾಜರು, ಮೈಸೂರಿನ ಮಹಾರಾಜರು ದಕ್ಷಿಣೆ, ಕಾಣಿಕೆ ಅಥವಾ ಪ್ರೋತ್ಸಾಹ ನೀಡುವ ಮೂಲಕ ಪ್ರಪ್ರಥಮವಾಗಿ ಇಡೀ ರಾಷ್ಟ್ರದಲ್ಲಿ ಒಂದು ಮಾದರಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.